ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಶಾಂತಲಾನಗರ ವಾರ್ಡ್ನ ಕಾರ್ಪೊರೇಟರ್ ಶಿವಕುಮಾರ್ ಇತ್ತೀಚೆಗೆ ನಿರ್ಮಾಣ ಹಂತದಲ್ಲಿರೋ ಹೋಟೆಲ್ ಕಟ್ಟಡದ ಮೇಲೆ ಮಧ್ಯರಾತ್ರಿ ರೇಡ್ ಮಾಡಿದ್ರು. ಆ ವೇಳೆ ಉದ್ಯಮಿ ಬಳಿ ವಸೂಲಿಗೆ ಮುಂದಾಗಿದ್ರು ಅನ್ನೋ ಆರೋಪವಿತ್ತು. ನಂತರ ನಾಪತ್ತೆಯಾಗಿದ್ದ ಕಾರ್ಪೊರೇಟರ್ ಇವತ್ತು ಅರೆಸ್ಟ್ ಆಗಿದ್ರು. ಪೊಲೀಸರ ಮಧ್ಯೆ ನಡ್ಕೊಂಡು ಬರ್ತಿರೋ ಈತನೇ ಶಾಂತಲಾನಗರ ವಾರ್ಡ್ನ ಕಾರ್ಪೊರೇಟರ್ ಶಿವಕುಮಾರ್. ಮನಸ್ಸು ಮಾಡಿದ್ರೆ ಮಾಡೋಕೆ ಬೆಟ್ಟದಷ್ಟು ಕೆಲಸ ಇದೆ. ಆದರೆ ಈ ಮಹಾನುಭಾವ ತೀರಾ ಮಾಮೂಲಿಗೆ ಇಳಿದು ಬಿಟ್ಟಿದ್ರು ಅನ್ನೋ ಆರೋಪ ಇದೆ. ಕಳೆದ 14 ದಿನಗಳಿಂದ ಎಸ್ಕೇಪ್ ಆಗಿದ್ದ ಶಿವಕುಮಾರ್ನನ್ನ ಇವತ್ತು ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ರು. ಶಿವಕುಮಾರ್ ಮತ್ತು ಶಿವಕುಮಾರ್ ತಮ್ಮ ಹಾಗೂ ಇನ್ನೊಬ್ಬ ವ್ಯಕ್ತಿ, ಆತನ ಹೆಸರಿಲ್ಲ, ಪರಿಶೀಲನೆ ಮಾಡ್ತಾಯಿದ್ವಿ ಯಾರ್ಯಾರಿದ್ರು ಅಂತೇಳಿ. ಯಾಕಂದ್ರೆ ಅವ್ರು ಎಲ್ಲ ದಾಖಲಾತಿಗಳು ಕೂಡ ಕೊಟ್ಟಿದ್ದಾರೆ, ವಿಡಿಯೋ ಕೂಡ ಕೊಟ್ಟಿದ್ದಾರೆ, ವಿಡಿಯೋನು ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಇನ್ನೂ ಒಂದು ಆ್ಯಂಟಿಸಿಪೇಟರಿ ಬೇಲ್ ಇದ್ರೂ ಕೂಡ ಬಂಧಿಸಿ ನ್ಯಾಯಾಲಯದ ಆದೇಶದ ಮೇಲೆ ಅವ್ರಿಗೇನೇನು ಕಂಡೀಷನ್ ಇರ್ತದೆ ಅದ್ರ ಮೇಲೆ ನಾವು ಬಿಡುಗಡೆ ಮಾಡಬಹುದು. ಸದ್ಯಕ್ಕೆ ಜಾಮೀನಿನ ಮೇಲೆ ಶಿವಕುಮಾರ್ ರಿಲೀಸ್ ಆಗಿದ್ದಾರೆ. ಶಿವಕುಮಾರ್ ಹೋಟೆಲ್ ಉದ್ಯಮಿ ಆದಿತ್ಯरहेಜಾ ನಿರ್ಮಿಸ್ತಿರೋ ಕಟ್ಟಡಕ್ಕೆ ನುಗ್ಗಿ ಪ್ರಾಣ ಬೆದರಿಕೆ ಒಡ್ಡಿದ್ರಂತೆ. ಬರೋಬ್ಬರಿ 20 ಲಕ್ಷ ಕೊಡುವಂತೆ ಆವಾಜ್ ಹಾಕಿದ್ರಂತೆ. ಅದೆಲ್ಲ CCTVಯಲ್ಲಿ ರೆಕಾರ್ಡ್ ಆಗಿದೆ. ಹಾಗಿದ್ರೂ ಶಿವಕುಮಾರ್ ಮಾತ್ರ ಆರೋಪ ನಿರಾಕರಿಸ್ತಿದ್ದಾರೆ. ನಾನು ಬಿಲ್ಡಿಂಗ್ ಬಗ್ಗೆ ನಾನು ಮಾತಾಡೋದು, ಬಿಲ್ಡಿಂಗ್ ನಾನು ಹೋಗಿಲ್ಲ. ನಾನು ಹೋಗಿರೋದು ನಮ್ಮ ಪ್ರಾಪರ್ಟಿ, ಕಾರ್ಪೊರೇಷನ್ ಪ್ರಾಪರ್ಟಿ, ಸ್ಟಾರ್ಮ್ ವಾಟರ್ ಡ್ರೈನ್ ಪ್ರಾಪರ್ಟಿ. ಯಾವುದೋ ಬಿಲ್ಡರ್ಸ್ ಆಗಲಿ ಬಿಲ್ಡಿಂಗ್ ಯಾವುದಕ್ಕೂ ಹೋಗಿಲ್ಲ ನಾನು. ಪಾಲಿಕೆ ಸದಸ್ಯರು ಮಧ್ಯರಾತ್ರಿ 12 ಗಂಟೆಗೆ ರೇಡ್ ಮಾಡಿರೋ ಮರ್ಮ ಏನೋ ಗೊತ್ತಾಗ್ತಿಲ್ಲ. ಕಾರ್ಪೊರೇಟರ್ ಶಿವಕುಮಾರ್ ಕರ್ಮಕಾಂಡ ತನಿಖೆಯಿಂದಾನೇ ಬೆಳಕಿಗೆ ಬರಬೇಕಿದೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24x7 ಬೆಂಗಳೂರು. ಬಲವಂತವಾಗಿ ಧರ್ಮ ಬೋಧನೆ ಕೇಳ್ತಾ ಇದ್ದ 32 ಮಕ್ಕಳನ್ನ ಕನ್ನಲಹಳ್ಳಿಯಲ್ಲಿ ಸಾರ್ವಜನಿಕರು ರಕ್ಷಿಸಿದ್ದಾರೆ. ಜೊತೆಗೆ ಮಕ್ಕಳಿಗೆ ಆಸೆ ತೋರಿಸಿದ್ದ ಪಾದ್ರಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅವರು ಏನೂ ಅರಿಯದ ಮುಗ್ಧ ಮಕ್ಕಳು. ಆದರೆ ಈ ಮಕ್ಕಳನ್ನ ಬೇಸಿಗೆ ಶಿಬಿರದ ಹೆಸರಲ್ಲಿ ಮತಾಂತರ ಮಾಡಲಾಗುತ್ತಿತ್ತು ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಬೇಸಿಗೆ ಶಿಬಿರದ ನೆಪದಲ್ಲಿ ಶಾಲೆ ನಡೆಸುತ್ತೇವೆ ಅಂತ ಹೇಳಿ ಮಕ್ಕಳನ್ನ ಮಾರತ್ತಹಳ್ಳಿಯ ಹೆಬ್ರಾನ್ ಚರ್ಚ್ಗೆ ಕರೆದುಕೊಂಡು ಹೋಗಿ ಮತಾಂತರ ಮಾಡಲು ಯತ್ನಿಸುತ್ತಿದ್ದ ಆಂಧ್ರ ಮೂಲದ ವಿಕ್ಟರ್ ಬಾಬು ಎಂಬಾತ ಪೊಲೀಸರ ಅತಿಥಿಯಾಗಿದ್ದಾನೆ. ಚರ್ಚ್ ಪಾದ್ರಿಯಾದ ವಿಕ್ಟರ್ ಬಾಬು ದಿನ ಬೆಳಿಗ್ಗೆ ಖಾಸಗಿ ವ್ಯಾನ್ನಲ್ಲಿ ಮಕ್ಕಳನ್ನ ಚರ್ಚ್ಗೆ ಕರೆದುಕೊಂಡು ಹೋಗಿ ಬೈಬಲ್ ಬೋಧಿಸುತ್ತಿದ್ದ ಅಂತ ಮಕ್ಕಳು ಹೇಳಿವೆ. ಇದು ಅಂಕಲ್ ಸ್ಕೂಲ್ ಕರ್ಕೊಂಡು ಹೋಗ್ತಾರಲ್ಲ, ಅದು ಚರ್ಚ್ ಕರ್ಕೊಂಡು ಹೋಗಿದ್ರ ಅಂಕಲ್, ಅದಕ್ಕೆ ನಾವು ಬಸ್ಸಲ್ಲಿ ಅಂಕಲ್ ಬಸ್ಸಲ್ಲಿ ಬನ್ನ ಅಂದ್ರು ನಾವು ಹೋದ್ವಿ ಅಂಕಲ್ ಅಷ್ಟೇ. ಏನಂತ ಹೇಳ್ತಾರೆ ನಿಮಗೆ? ಸ್ಕೂಲ್ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರು ಚರ್ಚ್ ಕರ್ಕೊಂಡು ಹೋದ್ರ ಅಂಕಲ್. 12 ಗಂಟೆಗೆ ಏನೋ ಊಟ ಕೊಡ್ತಾರಂತೆ, 2 ಗಂಟೆಗೆ ವಾಪಸ್ ಕರ್ಕೊಂಬಂದು ಬಿಡ್ತೀವಿ ಅಂತ ಹೇಳಿ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಹೋದ್ರೆ ನಾವು ಅಲ್ಲೇ ಕೇಳಿದ್ವಿ ಅವ್ರನ್ನ, ಮಾಸ್ಟರ್ನ ಏನೇನು ಹೇಳ್ಕೊಟ್ಟಿದ್ಯಾ ಕೇಳಪ್ಪ ಅಂತ. ನಾವೇನಿಲ್ಲ ಸರ್, ದೇವ್ರ ಬಗ್ಗೆ ಒಳ್ಳೇದಾಗಲಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಅವನು ಹೇಳ್ದ. ದಿನ ಮಕ್ಕಳನ್ನ ಕರೆದುಕೊಂಡು ಹೋಗುತ್ತಿದ್ದ ವ್ಯಾನಿನ ಮೇಲೆ ಅನುಮಾನ ಪಟ್ಟ ಗ್ರಾಮಸ್ಥರು ವ್ಯಾನನ್ನು ಅಡ್ಡಗಟ್ಟಿ ವಿಚಾರಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ. HAL, ಟಿನ್ ಫ್ಯಾಕ್ಟರಿ, ಕುಂದಲಹಳ್ಳಿ ಹಾಗೂ ಚಿನ್ನಪ್ಪನ ಹಳ್ಳಿಗಳಿಂದ ಮಕ್ಕಳನ್ನ ಕರೆದು ತಂದು ಕ್ರೈಸ್ತ ಧರ್ಮದ ಬಗ್ಗೆ ಬೋಧನೆ ಮಾಡುತ್ತಿದ್ದು, ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುವುದಾಗಿ ACP ನರಸಿಂಹಯ್ಯ ತಿಳಿಸಿದ್ದಾರೆ. ಮಕ್ಕಳಲ್ಲಿ ಶಿಸ್ತು ಸಂಯಮ ಬೆಳೆಸುವ ಸಲುವಾಗಿ ಬೈಬಲ್ ಕಥೆಗಳನ್ನು ಹೇಳುತ್ತಿದ್ದೇವೆಯೇ ಹೊರತು ಮತಾಂತರಕ್ಕೆ ಪ್ರಯತ್ನಿಸಿಲ್ಲ ಅಂತ ಪಾದ್ರಿ ವಿಕ್ಟರ್ ಬಾಬು ತಿಳಿಸಿದ್ದಾರೆ. ಒಳ್ಳೆಯವನಿಗೆ ಯಾವಾಗಲೂ ಗುಡ್ ನೇಮ್ ಇರುತ್ತೆ. ಸೊ ಅವನು ಚೆನ್ನಾಗಿದ್ದಾರೆ. ಸೊ ಚಿಕ್ಕ ವಯಸ್ಸಿಂದ ಕೆಟ್ಟದಾಗಿದ್ದರೆ ದೊಡ್ಡವನಾದ್ಮೇಲೆ ಕೆಟ್ಟದಾಗ ಮಾಡ್ತಾರೆ. ನಾವು ಆಟ ಮಾಡಬಾರ್ದಂತ ನಮ್ಮ ಕ್ಲಾಸಸ್ಸಲ್ಲಿ ಅವ್ರಿಗೆ ಕಳ್ತನ ಮಾಡಬಾರ್ದು, ಅಂದರೆ ಬ್ಯಾಡ್ ಏನು ಮಾಡಬಾರ್ದು ಅಂತ ಅವ್ರಿಗೆ ತುಂಬ ಎಕ್ಸಾಂಪಲ್ಸ್ ಸ್ಟೋರೀಸ್ ಹೇಳ್ಬಿಟ್ಟು ಅದರಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಹಣದ ಆಸೆ ಆಮಿಷ ಒಡ್ಡಿ ಮತಾಂತರಗೊಳಿಸುವ ನೀಚ ಕೃತ್ಯದಲ್ಲಿ ಪಾಲ್ಗೊಳ್ಳುವವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ನಾಸಿರ್, ಸುವರ್ಣ ನ್ಯೂಸ್ 24x7, KR-ಪುರ. ನಾಟಕೀಯ ಬೆಳವಣಿಗೆಯ ನಡುವೆ ಉಪೇಂದ್ರ ನಿವಾಸಕ್ಕೆ ಶಿಫ್ಟ್ ಆಗಿದ್ದ ಗಾಡ್ ಫಾದರ್ ವರ್ಸಸ್ ಕಟಾರಿ ವೀರ ಚಿತ್ರಗಳ ವಿವಾದ ಇವತ್ತು ಬಗೆಹರಿಯುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ರಿಯಲ್ ಸ್ಟಾರ್ ಉಪಿ ನಡೆಸಿದ ಮಧ್ಯಸ್ಥಿಕೆ ಸಭೆ ಕೂಡ ಫಲ ಕೊಟ್ಟಿಲ್ಲ.
ಅಭಿಮಾನಿಗಳಿಗೆ ಸದಾ ಕನ್ಫ್ಯೂಸ್ ಮಾಡೋ ಉಪೇಂದ್ರ ಮಾತ್ರ ಇವತ್ತು ತಾವೇ ಕನ್ಫ್ಯೂಷನ್ ಅಲ್ಲಿ. ಗಾಡ್ ಫಾದರ್ ಮತ್ತು ಕಠಾರಿ ವೀರ ಚಿತ್ರಗಳಲ್ಲಿ ತಾವೇ ಅಭಿನಯಿಸಿರೋದ್ರಿಂದ ಯಾವ ನಿರ್ಮಾಪಕರ ಪರವಾಗಿಯೂ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಬೇಸಿಗೆಯ ರಜೆಯಲ್ಲಿ ಕಠಾರಿ ವೀರ ಚಿತ್ರ ಬಿಡುಗಡೆಯಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ಮೂಲಕ ಪರೋಕ್ಷವಾಗಿ ಕಠಾರಿ ವೀರ ಚಿತ್ರದ ಪರ ಒಲವು ತೋರಿಸಿದರು. ಮಂಜು ಅವರೇ, ಅಟ್ಲೀಸ್ಟ್ ಮಕ್ಕಳ ಚಿತ್ರ ಇದು, ಈಗ ರಿಲೀಸ್ ಆಗ್ಬಿಡ್ಲಿ ಬಿಡಿ, ಸ್ವಲ್ಪ ನೋಡಿ, ಸ್ವಲ್ಪ ನೀವೇ ಬಿಟ್ಕೊಡಿ ಅಂದ್ಕೊಳ್ಳಿ. ಅವರು ಅಷ್ಟು ಟೆನ್ಷನ್ ಮಾಡ್ಕೊಂಡು ಕೆಳಗೆ ಬಂದ್ಬಿಟ್ರು. ಸೊ ನನಗೆ ಏನೋ ನಾನು ಹೇಳಿ ಆಗೋದಂಥ ವಿಷಯ ಅಲ್ಲ ಇದು. ಆ್ಯಕ್ಚುಲಿ ಏನಂದರೆ ಸುಮ್ಮನೆ ತುಂಬ ಸೀರಿಯಸ್ ಆಗಿ ಹೋಗ್ಬೇಕಷ್ಟೇ, ಇದನ್ನು ಸಾಲ್ವ್ ಮಾಡಬೇಕು ಅಂದರೆ. ಗಾಡ್ ಫಾದರ್ ಮತ್ತು ಕಠಾರಿ ವೀರ ಚಿತ್ರಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿರ್ಮಾಪಕ ಮುನಿರತ್ನ ಮತ್ತು ಕೆ ಮಂಜು ನಡುವೆ ನಡೀತಿರೋ ಜಟಾಪಟಿ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಗಾಡ್ ಫಾದರ್ ಮತ್ತು ಕಠಾರಿ ವೀರ ಚಿತ್ರಗಳ ನಾಯಕ ಉಪೇಂದ್ರ ಯುರೋಪ್ ಪ್ರವಾಸ ಮುಗಿಸಿ ಬಂದ ನಂತರ ಇವತ್ತು ತಮ್ಮ ನಿವಾಸದಲ್ಲೇ ಸಭೆ ಕರೆದಿದ್ರು. ಮಾಧ್ಯಮಗಳ ಮುಂದೆಯೇ ಸಭೆ ಆರಂಭಿಸಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದರು. ನೋಡಿ, ಇಬ್ರು ಒಟ್ಟಿಗೆ ಮಾಡ್ತೀನಿ, ಯಾರಿಗೆ ಅನುಕೂಲ ಇದೆ? ಬರ್ಬಾರ್ದು ಸರ್, ಇಬ್ರು ಮತ್ತೆ ಮಿನಿಮಮ್ 10 ವಾರ ಗ್ಯಾಪ್ ಕೊಡೋದು. ಮೇನ್ ಥಿಯೇಟರ್ ತೆಗೆದು 3 ವಾರ ನಂತರ ಬರ್ಬೇಕು ಸರ್ ಸಿನಿಮಾಗಳು. ಇವತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳ ಸಿನಿಮಾ ನಿರ್ಮಾಪಕ ಸರ್, ಯಾರು ರೆಸ್ಪಾನ್ಸಿಬಿಲಿಟಿ ಸರ್? ಏಕಾಕಿ ಸಿನಿಮಾ ಬಿಟ್ಟರೆ ಎಫೆಕ್ಟ್ ಆಗುತ್ತೆ ಸರ್ ಕಲೆಕ್ಷನು. ನಿಮ್ಗೆ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸು, ಯೂತ್ ಎಲ್ಲ ಕಂಪ್ಲೀಟ್ ಇದೆ, ಫ್ಯಾನ್ಸ್ ಎಲ್ಲ ಇದ್ದಾರೆ. ಟೈಮ್ ಬೇಕು ಸರ್. ಏಕಾಕಿ 4 ವಾರ 5 ವಾರ ಬರೋಕ್ಕಾಗಲ್ಲ ಸರ್ ಸಿನಿಮಾ. ಮಿನಿಮಮ್ 10 ವಾರ ದಯವಿಟ್ಟು ಗ್ಯಾಪ್ ಕೊಡಲೇಬೇಕು ಅವ್ರಿಗೆ ಹೇಳಿದ್ದೆ, ದಯವಿಟ್ಟು ಹೇಳಿ ಸರ್ ಪ್ಲೀಸ್ ಸರ್. ನಂತರ ಇಬ್ಬರು ನಿರ್ಮಾಪಕರ ಜೊತೆಯೂ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ ಉಪ್ಪಿ ನಿರ್ಮಾಪಕರ ಮನವೊಲಿಸಲು ನಡೆಸಿದ ಪ್ರಯತ್ನವೂ ಸಹ ಫಲ ಕೊಡಲಿಲ್ಲ. ಅದ್ಯಾವುದಕ್ಕೂ ಕ್ಯಾರೆ ಅನ್ನದ ಇಬ್ಬರು ನಿರ್ಮಾಪಕರು ಸಭೆಯ ಮಧ್ಯದಲ್ಲೇ ಎದ್ದು ಹೊರ ನಡೆದರು. ಸರ್ 5 ಗಂಟೆ ಬರ್ತೀವಿ ಸರ್ ನಾನು. ಸರ್ 5 ಗಂಟೆ ಬರ್ತೀವಿ ಸರ್ ನಾನು. ಇಲ್ಲ ಇಲ್ಲ ಮತ್ತೆ ಸರ್ 5 ಗಂಟೆ ಬರ್ತೀವಿ ಸರ್. ಸರ್ ನಾನು ಏರ್ ಮನೆ ಹೋಗ್ಬೇಕು ದಯವಿಟ್ಟು ತೀರ್ಮಾನ. ಇಲ್ಲ ಬೇಡ 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 ಮಂಜು, ಬೇಡ ಕೋಬ, ನೀನು ಅರ್ಥ ಮಾಡಮ್ಮ, ನೀವು ಸುಮ್ಮನೆ ಬೇಡ ಬಾಗ್ರು, ಬೇಡ ಬಾಗ್ರು. ಈ ಸಮಸ್ಯೆ ಬಗೆಹರಿಯದೇ ಇದ್ರೆ ಅಂಬರೀಷ್ ಅವರ ಜೊತೆ ಚರ್ಚೆ ಮಾಡುವುದಾಗಿ ಹೇಳಿದ ಉಪ್ಪಿ ಇನ್ನೆರಡು ದಿನಗಳಲ್ಲಿ ಈ ವಿವಾದಕ್ಕೆ ತೆರೆ ಎಳೆಯುವ ಭರವಸೆ ನೀಡಿದರು. ಕಠಾರಿ ವೀರ ಚಿತ್ರವನ್ನ ಶತಾಯಗತಾಯ ಏಪ್ರಿಲ್ 27ಕ್ಕೆ ಬಿಡುಗಡೆ ಮಾಡಲು ಸಿದ್ಧರಾಗಿರೋ ಮುನಿರತ್ನ ನಿರ್ಮಾಪಕ ಕೆ ಮಂಜು ವರ್ತನೆಯ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಂದರೆ ಇವರು 1 ವರ್ಷ 1.5 ವರ್ಷ 2 ವರ್ಷ ಸಿನಿಮಾ ಬಿಡುಗಡೆ ಮಾಡಿಲ್ಲ ಅಂದ್ರೂ ನಾವು ಕಾಯ್ತಾ ಇರಬೇಕು. ಅವ್ರು ಮಾತಾಡ್ತಾ ಇರೋದ್ರಲ್ಲಿ ಒಂದು ಅರ್ಥ ಇಲ್ಲ. ಆಮೇಲೆ ನಾವು ಯಾವುದನ್ನ ಒಂದು ಒಳ್ಳೆ ರೀತಿಯಲ್ಲಿ ಯಾರ ಹತ್ರನ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅನ್ನೋಂಥ ಒಂದು ಸಮಯದಲ್ಲಿ ಎದ್ದು ಈ ಥರ ಗೊಂದಲ ಸೃಷ್ಟಿ ಮಾಡಿ ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಸದ್ಯ ಈ ವಿವಾದಕ್ಕೆ ತೆರೆ ಬೀಳುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಸದ್ಯ ಗಾಡ್ ಫಾದರ್ ಮತ್ತು ಕಠಾರಿ ವೀರ ಚಿತ್ರಗಳ ಬಿಡುಗಡೆ ವಿವಾದವನ್ನ ರೆಬಲ್ ಸ್ಟಾರ್ ಹೇಗೆ ಬಗೆಹರಿಸುತ್ತಾರೆ ಅನ್ನೋದೀಗ ಕುತೂಹಲ ಕೆರಳಿಸಿದೆ. ಅಶೋಕ್, ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬೆಂಗಳೂರಿನ ವೈಟ್ ಫೀಲ್ಡ್ ಸಮೀಪದ ಸತ್ಯಸಾಯಿ ಕಾಲೇಜಿನಲ್ಲಿ 5 ದಿನಗಳ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಕುರಿತಾದ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ. ದೇಶದ ವಿವಿಧ ಭಾಗಗಳಿಂದ ಬಂದಿದ್ದ ನೂರಾರು ಜನರು ಶಿಬಿರದಲ್ಲಿ ಭಾಗವಹಿಸಿದ್ರು. ಇಂದಿನ ಶಿಬಿರದಲ್ಲಿ ತಿರುಚಿಯ ಜಯೇಂದ್ರ ಗುರು ಸ್ವಾಮೀಜಿ ಧರ್ಮದ ಬಗ್ಗೆ 1 ಗಂಟೆಯ ಕಾಲ ಪ್ರವಚನ ನೀಡಿದರು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಈ ದೇವರ ಹೆಸರನ್ನಿಟ್ಕೊಂಡ ಹುಡುಗನೊಬ್ಬ ಚಿಕ್ಕ ವಯಸ್ಸಿನಲ್ಲೇ ದೇಶಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾನೆ. ಬೆಂಗಳೂರಿನ ಚಿನ್ನದಂತಹ ಹುಡುಗನ ಸಾಧನೆಯ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇನ್ನು ಚಿಗುರು ಮೀಸೆ ಹುಡುಗ ಸಚಿನ್. ಈ ವಯಸ್ಸಿಗೆ ಈತನಿಗೆ ಏನನ್ನಾದರೂ ಸಾಧಿಸೋ ತುಡಿತಾ ಇತ್ತು. ಇದಕ್ಕೆ ಇಂಬು ಕೊಟ್ಟಿದ್ದು ಯೂಟ್ಯೂಬ್ ಸ್ಪೇಸ್ ಲ್ಯಾಬ್ ಸ್ಪರ್ಧೆ. ಯೂಟ್ಯೂಬ್, ಲೆನೆವೋ ಸಂಸ್ಥೆಗಳು 14ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ಈ ಸ್ಪರ್ಧೆ ಆಯೋಜಿಸಿದ್ವು. ಕೂಡಲೇ ಆನ್ಲೈನ್ ಮೂಲಕ ಸ್ಪರ್ಧೆಗೆ ಎಂಟ್ರಿ ಕೊಟ್ಟ ಸಚಿನ್ ಕಾಂತ ಕ್ಷೇತ್ರದಲ್ಲಿ ಅಯಸ್ಕಾಂತೀಯ ಗುಣ ಪಡೆದುಕೊಳ್ಳುವ ವಿಶೇಷ ದ್ರವಗಳ ಬಗ್ಗೆ ಪ್ರಯೋಗ ನಡೆಸೇ ಬಿಟ್ಟ. 2 ನಿಮಿಷಗಳ ವಿಡಿಯೋ ತಯಾರಿಸಿ ಭಾರತದ ಏಕೈಕ ರಾಯಭಾರಿಯಾಗಿ ನಾಸಾಗೆ ಹಾರಿದ. ನಮಗೆ ತುಂಬ ಖುಷಿ ಹೋಗಿ ಬಂದಿದ್ದೆ ನಮಗೆ ತುಂಬ ಖುಷಿ ಆಯಿತು, ತುಂಬ ಇಷ್ಟನೂ ಆಯಿತು. ನಮ್ಮ ಮಗ ಅಷ್ಟು ಸಾಧನೆ ಮಾಡಿ ಅವನಲ್ಲಿ ಹೋಗಿ ಬಂದಲ್ಲ ಅಂತ ನಮಗೆ ಒಂಥರ ಆಶ್ಚರ್ಯ ಆಗೋಯ್ತು. ಬಟ್ ಮುಂದೆ ಅವನು ಇದ್ರ ಬಗ್ಗೆ ನಾವು ಅವನೇ ಹೇಳಬೇಕು. ನಮಗೇನು ಅವನೇನು ಮಾಡ್ತೀನಿ ಅಂದರೂ ಅದು ಮಾಡ್ಸೋಕ್ಕೆ ರೆಡಿ ಇದ್ದೀವಿ. ಅವನು ಓದು ಅವನು ಕಂಟಿನ್ಯೂ ಮಾಡ್ತಾನೆ. ಬೆಂಗಳೂರಿನ BMS ಕಾಲೇಜಿನಲ್ಲಿ ಪ್ರಥಮ ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದುತ್ತಿರುವ ಸಚಿನ್ಗೆ ಸುನಿತಾ ವಿಲಿಯಮ್ಸ್ರನ್ನ ಭೇಟಿಯಾದ ಸಂತಸ, ಜೊತೆಗೆ ಝೀರೋ ಗ್ರಾವಿಟಿ ವಿಮಾನದಲ್ಲಿ ಹಾರಾಡಿದ ಖುಷಿ.
ಯೋಚನೆ ಮಾಡಿ ನನಗೆ ಏನು ಐಡಿಯಾ ಬಂತು ಅದನ್ನು ಸಬ್ಮಿಟ್ ಮಾಡಿದ್ದೆ. ಸೊ ಅದನ್ನು ಅವ್ರಿಗೆ ಇಷ್ಟ ಆಗಿ ಏಷ್ಯಾ ಪೆಸಿಫಿಕ್ ರೀಜನಿಂದ ನನ್ನ ವಿನ್ನರ್ ಅಂತ ಚೂಸ್ ಮಾಡಿದ್ರು. ಸೊ ವಿನ್ನರ್ ಆಗಿದ್ದಕ್ಕೇ ವಾಷಿಂಗ್ಟನ್ DC ನಲ್ಲಿ 0G ಫ್ಲೈಟ್ ಅರೇಂಜ್ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಆಸ್ಟ್ರೋನಾಟ್ ಸುನೀತಾ ವಿಲಿಯಮ್ಸ್ ಮತ್ತು ದೊಡ್ಡ ಸ್ಪೇಸ್ ಏಜೆನ್ಸಿಯಿಂದ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಭೇಟಿ ಮಾಡೋ ಚಾನ್ಸ್ ಸಿಕ್ತು. ತುಂಬ ಖುಷಿಯಾಗಿದೆ. ಸಚಿನ್ ತಂದೆ ಶಶಿಧರ್ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಪೇದೆ. ಬಾಡಿಗೆ ಮನೆಯಲ್ಲಿ ವಾಸ ಇರೋ ಇವರು ಮಗನ ಆಸೆಗೆ ಸಾಥ್ ಕೊಡುತ್ತಲೇ ಬಂದಿದ್ದಾರೆ. ಹೀಗಾಗಿಯೇ ಸಚಿನ್ ಸಾಧನೆಯ ಶಿಖರಕ್ಕೆ ಒಂದೊಂದೇ ಮೆಟ್ಟಿಲು ಹತ್ತುತ್ತಿದ್ದಾನೆ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,700 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,500 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ ಇಂದಿನ ದರದಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 20 ರೂಪಾಯಿ ಏರಿಕೆ ಆದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.